ದಿವಸದಿಂದನೂ ಹುಷಾರಿಲ್ಲ, ಹೊಟ್ಟೆ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಬಿದ್ದೆ, ಮತ್ತೆ ಇನ್ನೊಂಚೂರು ಹೊಟ್ಟೆ ಪ್ರಾಬ್ಲಮ್ ಆಯಿತು. ನೋಡಿ ವಿಡಿಯೋ ಹಾಕಿ 2 hours ಬಿದ್ದೆ. ಸೊ ಯಾಕೋ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಗೇಟ್ ಹಾಕೊಬ್ಬ ಅಂತ ಬೇರೆ ಕಳಿಸ್ತದೆ ಕುಂಟಿನ. ಓಸ್ವಾಲಲ್ಲಿ 30% to 50% ಸೇಲ್ ಇದೆ ಗೈಸ್. ಬನ್ನಿ, ನೀವೆಲ್ಲ ಟಿಪ್ಪು ಸುತ್ತಮುತ್ತ ಇದ್ದಿದೆ. ನಮ್ಮಮ್ಮ ಅವಾಗ ಬೈದು, ನೀನು ಕ್ರೀಮು ಫೇಸ್ ವಾಶ್ ಎಲ್ಲ ಏನೇನೋ ಚೇಂಜ್ ಮಾಡಿದ್ಯಾ ನೆಟ್ಟಿಗೆ, ನಿಂದು ಏನು ಯೂಸ್ ಮಾಡ್ತಿದ್ದೆ ಮುಂಚೆ ಅದನ್ನು ಯೂಸ್ ಮಾಡು ಅಂತ ಅಂದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದೇ ಗೈಸ್, ಗೇಟ್ ಹಾಕೊಬ್ಬ ಅಂತ ಬೇರೆ ಕಳಿಸ್ತದೆ ಕುಂಟಿನ. ಸೊ ಇವತ್ತು ಸಂಡೇ ವ್ಲಾಗ್. ಕಾಲು ಲಿಗಮೆಂಟ್ ಏದಾಗಿದೆ ಅಂದು ನನಗೆ ಓಸ್ವಾಲ್ಗೆ ಹೋಗಿ ಸೀರೆ ನೋಡೋ ಹುಚ್ಚು. ಸೊ ಹೊಡ್ತಾ ಇದ್ದೀನಿ ನಾನು, ಜ್ಯೋತ್ಸ್ನಾ ಆ್ಯಂಡ್ ಸಿಂಚನ. ಬನ್ನಿ ಹೋಣ. ನೋಡಿ ಗೈಸ್, ಇದು ಹಿಂಗೆ ಹಾಕಿಲ್ಲ ಬಟ್ ನಾನೇ ಹಾಕ್ಕೊಂಡಿದ್ದೀನಿ ನೋವಾಗುತ್ತೆ ಅಂತ. ಡಾಕ್ಟರ್ ನೆಸಸರಿ ಇದೆ ಹಾಕೊಂಡಿದ್ದು. ಅವೆರಡು ನನ್ನ ಬಿಟ್ಟು ಹೆಂಗೆ ಹೋಗ್ತಾ ಇದ್ದಾವೆ ನೋಡಿ. ಇಲ್ವಾ ಗೈಸ್, ನಮ್ಮ ಊರಿಗೆ ಯಾರಾದ ಬಂದೆ ಸ್ಟಾಕು ಓಸ್ವಾಲಿಗೆ ಇರುತ್ತೆ. ಜೊತೆಗೆ ಸೇಲ್ ಬೇರೆ ಸ್ಟಾರ್ಟ್ ಆಗಿದೆ ಓಸ್ವಾಲಲ್ಲಿ 30 to 50%. ಸೊ ನಮ್ಮ ಸಿಂಚನ ಸೀರೆ ನೋಡೋಕ್ಕೆ ಬಂದಿದ್ದಾರೆ. ಜನ ಜಾಸ್ತಿನೂ ಇದ್ದಾರೆ. ಓಸ್ವಾಲಲ್ಲಿ 30% to 50% ಸೇಲ್ ಇದೆ ಗೈಸ್. ಬನ್ನಿ, ನೀವೆಲ್ಲ ಟಿಪ್ಪು ಸುತ್ತಮುತ್ತ ಇದ್ದಿದೆ. ನಮ್ಮ ಸಿಂಚನವ್ರು 2 ಸೀರೆ ತಗೊಂಡ್ರು. ನನಗೂ ಒಂದು ಕಾಟನ್ ಸೀರೆ ಇಷ್ಟ ಆಗಿದೆ, ನೋಡೋಣ ಆದರೆ ತೊಗೊತೀನಿ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನೆಕ್ಸ್ಟ್ ಡೇ. ಇವತ್ತು ನಮ್ಮ ಮನೆ ಮುಂದೆ ಏನು ನಡೀತಿದೆ ಗೊತ್ತಾ? ಈ ಟ್ಯಾಂಕಲ್ಲಿ ಜೇನು ಗೂಡು ಎಲ್ಲ ಬಿಟ್ಟೋಗಿತ್ತು. ಅದು ಜೇನುತುಪ್ಪನ ತೆಗೆದು ಮಾರ್ತಾ ಇದ್ದಾರೆ. ನಮ್ಮಮ್ಮನೂ ತಗೊಂಡೈತಿ. ಎಷ್ಟು ಕೊಟ್ಟಮ್ಮ? ಅರ್ಧ ಕೆಜಿಗೆ ಅವರು ಕೆಜಿ 600 ರೂಪಾಯಿ ಹೇಳಿದ್ರು. ನಾನು ಅರ್ಧ ಕೆಜಿ 200 ರೂಪಾಯಿ ತಗೊಂಡು. ನಮ್ಮಮ್ಮನ ಬಾರ್ಗೇನಿಂಗ್ ಸ್ಕಿಲ್ಸ್ ನೋಡಿ. ಕೆಜಿ 600 ರೂಪಾಯಿಗೆ ಅರ್ಧ ಕೆಜಿಗೆ 200 ರೂಪಾಯಿ ಕೊಟ್ಟೈತಂತೆ. ನೋಡಿ ಮಾರ್ತಿದ್ದಾರೆ. ಇಲ್ಲಿತ್ತು ಮೇಲ್ಗಡೆ 2 ಕಡೆ ಇತ್ತಲ್ವಾ? ಒಂದೇ ಇಲ್ಲ ಅಪ್ಪ, ಇನ್ನೊಂದೈತೆ ಅಲ್ಲಿ ನೋಡಲ್ಲಿ ಗೈಸ್. ಎಷ್ಟು ಜೇನು ಓಡಾಡ್ತಿದೆ ಗೊತ್ತಾ ಇಲ್ಲಿ. ನಾವು ಡೋರ್ ತೆಕ್ಕೊಂಡು ಕೂತ್ಕೊಂಡಿದ್ದೀವಿ. ಹೌದು, ತೆಗಿಬೇಕಾದ್ರೆ ಎಲ್ಲ ಫುಲ್ ಕಚ್ಚೈತಂತೆ. ಅದೇನೋ ಹಾಕೊಂಡಿದ್ದಾರಂತೆ. ಎಲ್ಲ ಅಲ್ಲೇ ನಿಂತ್ಕೊಂಡಿದ್ದಾರೆ ಗೈಸ್. ಮುಂಚೆ ನನ್ನ ಹೆಸರಲ್ಲಿ ಎಷ್ಟು ಪಾರ್ಸಲ್ಗಳು ಬರ್ತಿತ್ತು ಅಂತ ಅಂದರೆ, ಕೊರಿಯರ್ವ್ರಿಗೆ ನನ್ನ ಹೆಸರು ಒಂದೊಂದ್ಸತಿ ನಮ್ಮಮ್ಮ ಅಥವಾ ನನ್ನ ತಂಗಿ ಏನಾರು ಆರ್ಡರ್ ಮಾಡಿದಾಗ ಏನಾರ ಕೊಡಬೇಕು ಅಂದರೆ ಅಶಿತದ ಮನೆಗೆ ಕೊಡಬೇಕಾ ಅಂತ ಅಂದ್ಬಿಟ್ಟು ಕೊಡೋದು. ಇವಾಗ ಹೆಂಗಾಗಿದೆ ಅಂದರೆ, ನನಗೆ ಒಂದೇ ಒಂದು ಯಾವುದಾದ ಪಾರ್ಸಲ್ ಬಂದರೆ ಮಂತ್ಲಿ ಅಲ್ಲ 2-3 months ಒನ್ಸ್ ಯಾವುದಾದ ಪಾರ್ಸಲ್ ಬರುತ್ತೆ. ಹಂಗಾಗಿದೆ. ಸೊ ಇವಾಗ ಅಮೆಝಾನಲ್ಲಿ ನಾನೊಂದು ಫೇಸ್ ಕ್ರೀಮ್ ಆರ್ಡರ್ ಮಾಡಿದ್ದೆ. ಅದು ಯಾವುದೋ ಅಂತ ತೋರಿಸ್ತೀನಿ ತಡಿ. ಇಲ್ಲಿ ಯೂಸ್ ಮಾಡ್ತಿದ್ದು ಇದೇ ಫೇಸ್ ಕ್ರೀಮು. ಮಧ್ಯದಲ್ಲಿ ಫಾಕ್ಸ್ ಸ್ಟೈಲು ಅದು ಇದು ಅಂತ ಎಲ್ಲ ಚೇಂಜ್ ಮಾಡಿದೆ. ಫಾಕ್ಸ್ ಸ್ಟೈಲು ವೆಯ್ಟ್ ಗೈಸ್ ಐ ವಿಲ್ ಶೋ ಯೂಸ್ ಮಾಡ್ತಿದ್ದೆ. ಬಟ್ ಸಮ್ಮರಲ್ಲಿ ನನಗೆ ಇದು ನೀಟಾಗಿ ಸೆಟ್ ಆಗಿತ್ತು. ಇದು ಯಾಕೋ ವಿಂಟರ್ ಬಂದಮೇಲೆ ನನಗೆ ಸೆಟ್ ಆಗಿಲ್ಲ. ಯಾಕೋ ಸ್ವಲ್ಪ ಕಪ್ಪಾಗ್ಬಿಟ್ಟೆ ಅಂತ ಅನಿಸ್ತು. ಸೊ ಇದನ್ನು ಯೂಸ್ ಮಾಡಲ್ಲ. ನನಗೆ ಆ್ಯಕ್ಚುಲಿ ನಾನು ಇದನ್ನು ಫಾಕ್ಸ್ ಸ್ಟೈಲ್ದು ಮಾಯ್ಶ್ಚರೈಸರ್ ಆರ್ಡರ್ ಮಾಡಿದ್ದು. ಇದು ಫ್ರೀಯಾಗಿ ಬಂದಿತ್ತು. ಸೊ ಫ್ರೀಯಾಗಿ ಬಂದಾಗ ಚೆನ್ನಾಗಿತ್ತು ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದೆ. ಇದನ್ನು ಯೂಸ್ ಮಾಡಿರಲಿಲ್ಲ. ಇದನ್ನು ನೈಟ್ ಟೈಮ್ ಯೂಸ್ ಮಾಡ್ತಿದ್ದೆ. ಬಟ್ ನಾನು ಇದನ್ನು ರೇಟಿಂಗ್ ಮಾಡಿದ್ದೆ ಫಾಕ್ಸ್ ಸ್ಟೈಲ್ ಬಗ್ಗೆ. ಇದು ಅಷ್ಟು ಚೆನ್ನಾಗಿಲ್ಲ ಅಂತೆಲ್ಲ ಅಂದಿದೆ. ಬಟ್ ನನಗೆ ಇದನ್ನು ಯೂಸ್ ಮಾಡೋದು ಬಿಟ್ಟ ಮೇಲೆ ಮಾಯ್ಶ್ಚರೈಸರ್ ಇನ್ನೂ ಆರ್ಡರ್ ಮಾಡಿರಲಿಲ್ಲ. ಸೊ ಇದನ್ನು ಯೂಸ್ ಮಾಡ್ತೆ. ಇದು ಯೂಸ್ ಮಾಡಿದ್ಮೇಲೆ ಇದು ಜೆಲ್ ಬೇಸ್ ಇದೆ. ಸೊ ಇದೇ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇದು ಚೆನ್ನಾಗಿದೆ. ಬಟ್ ನನಗಿದು ಯಾಕೋ ಸೆಟ್ ಆಗಲಿಲ್ಲ. ಸ್ವಲ್ಪ ಕರಿಗಾದೆ ಅಂತ ಅನಿಸ್ತು. ಫೇಸ್ ಕ್ರೀಮ್ ಲೋಟಸ್ ವೈಟ್ ಗ್ಲೋ ಇದೇ ನನಗೆ ಸೆಟ್ ಆಗಿರೋದು. ಇದನ್ನು ಆಲ್ಮೋಸ್ಟ್ 7-8 ಇಯರ್ಸಿಂದ ನಾನು ಇದನ್ನೇ ಯೂಸ್ ಮಾಡ್ತಿರೋದು. ಮಧ್ಯದಲ್ಲಿ ಯಾವುದೂ ಚೇಂಜೇ ಮಾಡಿಲ್ಲ ನಾನು. ಮಿನಿಮಿಲಿಸ್ಟ್ ಯೂಸ್ ಮಾಡಿದೆ. ಮಿನಿಮಿಲಿಸ್ಟು ಸೆಟ್ ಆಗಿತ್ತು. ಬಟ್ ಅದು ಬೇಗ ಖಾಲಿ ಆಗುತ್ತೆ, ಚಿಕ್ಕ ಟ್ಯೂಬು. ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಅಪರೂಪಕ್ಕೆ ಯಾವಾಗಾದ್ರೆ ಇದು ಸ್ಟಾಕ್ ಇಲ್ಲ ಅಂದರೆ ಮಿನಿಮಿಲಿಸ್ಟ್ 1 ವರ್ಷ 2 ವರ್ಷ ಯೂಸ್ ಮಾಡಿದ್ದೆ. ಅದು ಇದು ಆಲ್ಟರ್ನೇಟ್ ಮಾಡ್ತಿದ್ದೆ. ಹೇಳ್ದಂಗೆ ಬೇಗ ಖಾಲಿ ಆಗಿಬಿಡುತ್ತೆ ಅಂತ ಬಿಟ್ಟೆ. ಬಟ್ ಇದು ಆ್ಯಂಡ್
ಇದು ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ನಾನು ಇದನ್ನೇ ಯೂಸ್ ಮಾಡಿದೆ. ಇವಾಗ ಒಂಚೂರು ನನ್ನ ಸ್ಕಿನ್ ಪರವಾಗಿಲ್ಲ, ನೆಟ್ಟಗಾಗಿದೆ. ತಂಗಿ ಬ್ಯೂಟಿ ಆಫ್ ಜೇಸನ್ದು ಜಿನ್ಸಿನ್ ಎಸೆನ್ಸ್ ವಾಟರ್ನ ತರಿಸ್ಕೊಂಡಿದ್ಲು. ಅವಳು ಈಗ ಅವಳು ಪಿಂಪಲ್ ಆಗಿದೆ ಅಂತ ನೆಸೆನೆ ಮಾಡಿ ಯೂಸ್ ಮಾಡ್ತಿದ್ಲು ಅಂತ ಅಂದ್ಬಿಟ್ಟು ಇದು ನನಗೆ ಕೊಟ್ಟಳು. ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಟೋನರ್ ಚೆನ್ನಾಗಿದೆ. ಇದು ಅವಳು ಸ್ಯಾಂಪಲ್ ಬಾಟಲ್ ತರಿಸ್ಕೊಂಡಿದ್ಲು ಚಿಕ್ಕದು. ಈ ಚಿಕ್ಕದಕ್ಕೇ 700 600 ಏನೋ ಅಥವಾ 400 ಐ ಡೋಂಟ್ ನೋ. 40 ml ಇದು ಪ್ರೈಸು, ಬಟ್ ಇದು ಕಾಸ್ಟ್ಲಿ. ದೊಡ್ಡ ಬಾಟಲೇ 1500 ಇದೆ. ಟೀರಾದಲ್ಲಿದೆ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿರೋದ್ರಿಂದ ನಂಗೆ ಸ್ಕಿನ್ ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ತಿದೆ. ಜಿನ್ಸನ್ ವಾಟರ್ ಇಸ್ ನೈಸ್. ಇದನ್ನು ಮುಗಿಸ್ಬಿಟ್ಟು ನೋಡೋಣ, ಆದರೆ ದೊಡ್ಡ ಬಾಟಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಷ್ಟು ಬೋರ್ ಆಗ್ತಿದೆ ಅಂತ ಅಂದರೆ ರೆಸ್ಟ್ ಮಾಡೋಕ್ಕೆ ಹೇಳಿದ್ದು ಡಾಕ್ಟ್ರು ಅಂಥದ್ದು ನಾನು ಓಡಾಡಬೇಕು. ಇಷ್ಟು ದಿವಸ ಯಾರೆಷ್ಟು ಇರಲಿಲ್ಲ, ಏನೂ ಇರಲಿಲ್ಲ, ಸೋಂಬೇರಿ ಥರ ಬಿದ್ದಿದ್ದೆ. ಇವಾಗ ಒಂಥರ ಏನಾರ ರೀಲ್ಸ್ ಮಾಡಬೇಕು, ಮೇಲ್ಗಡೆ ಹೋಗ್ಬೇಕು ಅಂತೆಲ್ಲ ಅನಿಸುತ್ತೆ. ಸೊ ಈಗ ಸದ್ಯಕ್ಕೆ ಈ ಅಳಿಸ್ಲಿನ ಬೀಜನ ನಾನು ತವ ಇಲ್ಲ ಬಾಂಡಿ, ಈ ಥರ ಬಾಂಡಿಗೆ ಹಾಕ್ಬಿಟ್ಟು ಹಿಂಗೆ ಫ್ರೈ ಮಾಡಿ ತಿಂತೀನಿ. ನಂಗೆ ಇಷ್ಟ ಆಗುತ್ತೆ. ನಿನ್ನ ತಂಗಿ ಬೋಂಡನ ಅನ್ನ ಸಾರಿಗೆ ಅಂತ ಮಾಡಿದ್ಲು. ನಾನು ಉಪ್ಪಿನಕಾಯಿ ಜೊತೆ ತಿಂದೆ. ಇವಾಗ ಕೆಚಪ್ ಜೊತೆ ಈರುಳ್ಳಿ ಪಕೋಡ ಇಷ್ಟ ಗೈಸ್, ಅದಕ್ಕೆ ನಾನು ಕೆಚಪ್ ಜೊತೆ ತಿಂತೇನೆ. ನಿಮಗೆ ಪಾಸ್ತಾ ರೆಸಿಪಿ ತೋರಿಸ್ತೀನಿ ಅಂದರೆ ನಾನು ಇಲ್ಲಿ ಮಿಕ್ಸಿಗೆ ಒಂದು ಪೇಸ್ಟ್ ಮಾಡಿಕೊಂಡೆ. ಅದೇ ಏನಾಗಿದೆ ಮರ್ತೋಗ್ಬಿಟ್ಟೆ. ಸೊ ನೋಡೋಕ್ಕೆ ಗ್ರೀನ್ ಕಲರ್ ಆಗಿದೆ ಬಿಕಾಸ್ ನಾನು ಕೊತ್ತಂಬರಿ ಹಾಕಿದ್ದೀನಿ. ಜೊತೆಗೆ ಟೊಮೆಟೊನ ಕುದಿಸ್ಕೊಂಡು ಸಿಪ್ಪೆಲ್ಲ ತೆಗೆದ್ಬಿಟ್ಟು 2 ಟೊಮೆಟೊ ಆ್ಯಂಡ್ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ, ಜೀರಿಗೆ, ಪೆಪ್ಪರು, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ರೆಡ್ ಸಾಸ್ ಪಾಸ್ತಾನೆ. ಆಮೇಲೆ ಸ್ವಲ್ಪ ಕೆಚಪ್ಪು ಮತ್ತು ಇನ್ನೊಂದೇನು ಹಾಕ್ತೀನಿ, ರೆಡ್ ಚಿಲ್ಲಿ ಸಾಸ್ ಹಾಕ್ತೀನಿ ಏನೋ ಗೊತ್ತಿಲ್ಲ. ಇದೇ ಜಾಸ್ತಿ ಖಾರ ಆಗಿದೆ. ಕೆಚಪ್ಪು ಹಾಕ್ತೀನಿ. ಆಮೇಲೆ ಸ್ವಲ್ಪ ವಾಟ್ ಇಸ್ ದ್ಯಾಟ್ ಫ್ರೆಶ್ ಕ್ರೀಮು ಹಾಕ್ತೀನಿ. ಸೊ ಇವಾಗ ಪಾಸ್ತಾ ಬೇಯಿಸ್ಕೊತಿದ್ದೀನಿ. ತಿಂದ್ಮೇಲೆ ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ. ಗೈಸ್, ನನ್ನ ರೆಡ್ ಸಾಸ್ ಪಾಸ್ತಾ ಗ್ರೀನ್ ಸಾಸ್ ಪಾಸ್ತಾ ಆಗಿದೆ ಬಿಕಾಸ್ ಟೊಮೆಟೊ ಕಲರು ಅಷ್ಟೊಂದು ಇರಲಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದೆ, ಗ್ರೀನ್ ಸಾಸ್ ಹಾಕಿಬಿಡಿದೆ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ ಗೈಸ್. ನಾನು ಚೀಸ್ ಎಕ್ಸ್ಟ್ರಾ ಚೀಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ನನಗೆ ಚೀಸ್ ಇಷ್ಟ ಅಂತ. ಫೋನ್ ಚಾರ್ಜಿಗೆ ಇಟ್ಟಿದ್ದೀನಿ, ಅದಕ್ಕೆ ನಾನು ಪಾಸ್ತಾ ಮಾಡೋದು ತೋರ್ಸೋಕ್ಕಾಗಲಿಲ್ಲ, ಚಾರ್ಜೇ ಇರಲಿಲ್ಲ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದಷ್ಟು ವೀಡಿಯೋ ಮಾಡಿದೆ, ಬಟ್ ಜಾಸ್ತಿ ಮಾತಾಡಿದ್ದೀನಿ, ನನಗೆ ಬೋರಾಯಿತು. ಈ ವಿಡಿಯೋ ಬೋರಿಂಗ್ ಆಗಿರ್ಬೋದು, ಬಟ್ ನನಗೆ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ 2 ವೀಕ್ಸಿಂದನೂ ಹುಷಾರಿಲ್ಲ, ಹೊಟ್ಟೆ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಬಿದ್ದೆ, ಮತ್ತು ಇನ್ನೊಂಚೂರು ಹೊಟ್ಟೆ ಪ್ರಾಬ್ಲಮ್ ಆಯಿತು. ಸೊ ಹಿಂಗೆಲ್ಲ ಆಗಿರೋದ್ರಿಂದ ನನಗೆ ವ್ಲಾಗ್ ಮಾಡೋಕ್ಕೂ ಮೂಡಿಲ್ಲ. ಏನು ರೀಲ್ಸ್ ಕಂಟೆಂಟ್ ಮಾಡೋಕ್ಕೂ ಇದಾಗ್ತಾಯಿಲ್ಲ. ಒಂದೊಂದ್ಸಲಿ ದೃಷ್ಟಿಯಾಗಿ ಹೋಗ್ಬಿಡ್ತೇನೋ ಅಂತ ಅನಿಸುತ್ತೆ. ಬಿಕಾಸ್ ನಾನು ತಿನ್ನೋ ವೀಡಿಯೋಸ್ನ ಜಾಸ್ತಿ ಆಗ್ತಿದೆ. ಅದು ಯಾಕೋ ಅದು ಹಾಕಿದ್ಮೇಲಿಂದ ಸ್ವಲ್ಪ ನನಗೆ ಹೊಟ್ಟೆ ಪ್ರಾಬ್ಲಮ್ ಆಯಿತು. ಸೊ ಮೇ ಬಿ ದೃಷ್ಟಿ ಅಂತ ಅಂದ್ಕೊಂಡು ನಾರ್ಮಲ್ ಏನಾರ ಬೇರೆ ಕಂಟೆಂಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅವತ್ತು ಅಪರೂಪಕ್ಕೊಂದು ಟ್ರಾನ್ಸಿಷನ್ ರೀಲ್ ಮಾಡಿದೆ ನೋಡಿ, ವೀಡಿಯೋ ಹಾಕಿ 2 hours ಬಿದ್ದೆ. ಸೊ ಯಾಕೋ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಕಂಟೆಂಟ್ ಇದರಿಂದ ರೀಲ್ಸ್ ಮಾಡೋದ್ರಿಂದ ಅಂತ ಅಂದ್ಕೊಂಡೆ. ಅಂದು ಕೆಲವೊಂದು ಮಾಡಿದ್ದೀನಿ, ಇಲ್ಲೇ ಕೂತ್ಕೊಂಡು ಮಾಡಿದ್ದೀನಿ. ಯಾಕಂದರೆ ನಾನು ಮೇಲ್ಗಡೆ ಹೋಗಿ ಮಾಡ್ತೀನಿ ಕೆಲವೊಂದು ಸತಿ. ಸ್ವಲ್ಪ ಕಾಲು ಲಿಗಮೆಂಟ್ ಇದಾಗಿರೋದ್ರಿಂದ ಮೇಲ್ಗಡೆನೂ ಹೋಗೋಂಗಿಲ್ಲ ಜಾಸ್ತಿ. ಅಂದು ನಾನು ಓಡಾಡಿ ಮತ್ತೆ ನೋವು ಬರ್ಸ್ಕೊತಿದ್ದೀನಿ. ಸ್ವಲ್ಪ ರೆಸ್ಟ್ ತೊಗೋಬೇಕು. ಯಾಕೋ ಈಗ ಇದಾದಮೇಲೆ ಇನ್ನೊಂದು ವ್ಲಾಗು ಕೂಡ ಇದೆ. ನೆನ್ನೆ ಕಸಿನ್ಸ್ ಎಲ್ಲ ಬಂದಿದ್ದು, ಅದನ್ನೆಲ್ಲ ಆ್ಯಡ್ ಮಾಡಿದೆ. 20 minutes ಆಯಿತು ಅಂದ್ಬಿಟ್ಟು ನಾನು ಕಟ್ ಮಾಡಿಬಿಟ್ಟು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋ ಕಸಿನ್ ಮನೆಗೆ ಬಂದಿದ್ದು ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ.